ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ಒಮ್ಮೆ ಈ ದೀಪವನ್ನು ಹಚ್ಚಿ ನೋಡಿ, ಅಖಂಡ ಅದೃಷ್ಟ ಪ್ರಾಪ್ತಿಯಾಗ್ತಾ ಹೋಗತ್ತೆ. ವಿಶೇಷವಾಗಿರ್ತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೂ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಕ್ಕಂಥ ಪರಿಹಾರವನ್ನು ಸರಳವಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೀವು ಕಾಣಬಹುದು. ಖಾಲಿ ಇದ್ರೆ ಕಸದ ಬುಟ್ಟಿ ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಹೋಗತ್ತೆ. ಅದೇ ತುಂಬಿಕೊಂಡಿದ್ರೆ ಸುಂದರವಾದ ಮನೆ ಕೂಡ ಇಕ್ಕಟ್ಟು ಅನಿಸ್ತಾ ಹೋಗತ್ತೆ. ಹಾಗಾಗಿ ಸಮಯ ಕೊಟ್ಟು ನಮ್ಮ ಮನಸ್ಸಿನ ಯೋಚನೆಗಳನ್ನ ಖಾಲಿ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಮನಸ್ಸು ಕೂಡ ಕೆಡ್ತಾ ಹೋಗುತ್ತೆ. ಇದರಿಂದ ತಗೊಳ್ತಕ್ಕಂತಹ ನಿರ್ಧಾರಗಳು, ತೆಗೆದುಕೊಂಡಿರುವ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಹೆಚ್ಚಾಗಿಯೇ ಇರುತ್ತೆ. ಯಾವುದಾದ್ರೂ ಒಂದು ವಸ್ತು ಒಡೆದಾಗ ಅಥವಾ ಅದೇನಾದ್ರೂ ಹಾಳಾದಾಗ ತಕ್ಷಣವೇ ನಾವು ಅದನ್ನು ಸರಿಪಡಿಸಲು ಹೋದ್ರೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರತ್ತೆ. ಆದ್ರೆ ಈ ನೋವಿನಿಂದ ನಾವು ಗಮನವನ್ನು ಬೇರೆಡೆ ಸೆಳೆಯಲು ನಾವು ಪ್ರಯತ್ನ ಮಾಡಬೇಕು. ಅದನ್ನ ತನ್ನ ಪಾಡಿಗೆ ತನಗೆ ಬಿಟ್ಬಿಡಬೇಕು. ಕೆಲವೊಮ್ಮೆ ಸುಮ್ಮನೆ ಇರುವುದು ಕೂಡ ಅತ್ಯಂತ ಶಕ್ತಿಯುತವಾದಂತಹ ಕೆಲಸವಾಗಿರುತ್ತೆ. ಹೌದು, ಆದರೆ ನಿಮ್ಗೆ ಗೊತ್ತಾ ಸ್ನೇಹಿತರೆ, ಸಮಯವು ಎಲ್ಲವನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ. ಸಮಯವು ಬದುಕನ್ನು ಮತ್ತೆ ರೀಸೆಟ್ ಮಾಡಬಲ್ಲಂತಹ ಶಕ್ತಿ ಅದಕ್ಕಿರತ್ತೆ. ಹಾಗಾಗಿ ತಾಳ್ಮೆಯಿಂದ ಪ್ರತಿಯೊಂದನ್ನು ನಾವು ಎದುರಿಸಲೇಬೇಕು. ಇದಕ್ಕಾಗಿ ಈ ಒಂದು ಸಮಯದ ಬಗ್ಗೆ ನೋಡೋದಾದ್ರೆ, ಈಗ ಇರ್ತಕ್ಕಂಥ ಆಷಾಢ ಮಾಸ ಅದ್ಭುತವಾದಂತಹ ಸಮಯ. ವಿಶೇಷವಾದ ವ್ರತ, ಪೂಜಾ ವಿಧಾನಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದು. ಹಾಗೂ ಈ ಒಂದು ಆಷಾಢ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಕೆಲಸಕ್ಕೂ ಕೂಡ ನಾವು ಅಗಾಧವಾದಂತಹ ಪುಣ್ಯದ ಫಲ ಪ್ರಾಪ್ತಿಯನ್ನು ಪಡೆಯಬಹುದು ಸ್ನೇಹಿತರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಸಮಯವೇ ಈ ಒಂದು ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಅದರಲ್ಲೂ ನಾವು ಕುಲದೇವತೆಯ ಆಶೀರ್ವಾದವನ್ನು ಏನಾದರೂ ಪಡೆಯಬೇಕು ಅಂದ್ರೆ ಈ ಒಂದು ಮಾಸದಲ್ಲಿ ಕುಲದೇವತೆಯ ಆರಾಧನೆ ಅತೀ ಮುಖ್ಯವಾಗಿರತ್ತೆ. ಅದರಲ್ಲೂ ಈ ಮಾಸ ಹೆಣ್ಣು ದೇವತೆಗಳಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗತ್ತೆ. ಪ್ರತಿ ಊರುಗಳಲ್ಲೂ ಕೂಡ ಹೆಣ್ಣು ದೇವತೆ ಇರ್ತಕ್ಕಂತಹ ಒಂದು ಶಕ್ತಿ ಪೀಠಗಳಿಗೆ ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು ಪ್ರತಿನಿತ್ಯ ಈ ಒಂದು ಮಾಸದಲ್ಲಿ ನಡೀತಾ ಹೋಗತ್ತೆ. ಯಾವುದೇ ರೀತಿಯಾದಂತಹ ಕಷ್ಟಗಳು ಜೀವನದಲ್ಲಿ ಕರಬೇಕು ಅಂದ್ರೆ ನಾವು ಆ ಅಮ್ಮನವರ ಮೊರೆ ಹೋಗ್ಲೇಬೇಕು. ಹೌದು, ಮಗು ಅತ್ತಾಗ ತಾಯಿನೇ ಬಂದು ಸಮಾಧಾನ ಮಾಡಿದ್ರೆ ಮಗುವಿಗೆ ಒಂದು ಸಮಾಧಾನ ಅಲ್ವಾ? ಹೀಗಿರ್ಬೇಕಾದ್ರೆ ನಮ್ಮ ಕಷ್ಟಗಳಿಗೆ ಎಲ್ಲವನ್ನು ನಾವು ದೂರ ಮಾಡಬೇಕು ಅಂದ್ರೆ ನಾವು ನಮ್ಮ ಅಮ್ಮನ ಬಳಿ ಹೋಗ್ಲೇಬೇಕು. ಅದುವೇ ಈ ಒಂದು ಕುಲದೇವತೆ. ಹೀಗಿರಬೇಕಾದ್ರೆ ಈ ಒಂದು ಆಷಾಢ ಮಾಸದ ಶುಕ್ರವಾರದ ದಿನ ಸರಳವಾಗಿ ನೀವು ಈ ಒಂದು ದೀಪದ ಆರಾಧನೆ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಆ ಒಂದು ದೇವಿಯ ಮುಂದೆ ಅರ್ಪಿಸೋದ್ರಿಂದ ನಿಜಕ್ಕೂ ನಿಮ್ಗೆ ಆಶ್ಚರ್ಯಕರವಾದಂತಹ ಒಂದು ಬದಲಾವಣೆಯನ್ನ ನೀವೇ ನೋಡ್ತಾ ಹೋಗ್ತೀರಾ. ಈ ದೀಪವನ್ನು ನೀವು ಸರಳವಾಗಿ ಪೂಜಿಸಬಹುದು. ಯಾರಾದರೂ ಕೂಡ ಮಾಡಬಹುದು. ಯಾರೇ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು ಕೂಡ ಸರಳವಾಗಿ ಮದುವೆ ಆದವರು ಅಥವಾ ಮದುವೆ ಆಗದೆ ಇರುವವರು ಕೂಡ ಈ ಒಂದು ಸರಳವಾದ ಪೂಜೆಯನ್ನ ನೀವು ಮಾಡಬಹುದು. ಆದ್ರೆ ಇದಕ್ಕೆ ಇಷ್ಟು ದಿನ ಅಂದ್ರೆ 9 ದಿನಗಳ ಸಂಕಲ್ಪ ಅಥವಾ 11, 21 ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ನಾನು ಮಾಡ್ತೀನಿ ಅನ್ನೋರು ಈ ಕಂಟಿನ್ಯೂಯಸ್ ಆಗಿ ದೀಪದ ಒಂದು ಸಂಕಲ್ಪವನ್ನ ಮಾಡಬಹುದು. ಆದ್ರೆ ಆಗಲ್ಲ, ನನಗೆ ನಾವು ವಾರಗಳಲ್ಲಿ ಮಾಡ್ತೀವಿ ಅಂದ್ರೆ ಮಂಗಳವಾರ 4 ಮಂಗಳವಾರ ಅಥವಾ 4 ಶುಕ್ರವಾರಗಳ ಕಾಲ ಈ ಒಂದು ದೀಪದ ಸಂಕಲ್ಪವನ್ನು ನಾವು ಮಾಡಬಹುದು. ಆಷಾಢ ಅಮಾವಾಸ್ಯೆಯ ನಂತರ ಇದನ್ನ ನೀವು ಪ್ರಾರಂಭ ಮಾಡ್ಬೇಕಾಗತ್ತೆ. ಹಾಗೂ ಆಷಾಢ ಮಾಸದ ಪ್ರತಿ ಶುಕ್ರವಾರ ಮಂಗಳವಾರ ಮಾಡುವುದರಿಂದಲೂ ಕೂಡ ವಿಶೇಷವಾದಂತಹ ಒಂದು ದೇವಿಯ ಅನುಗ್ರಹವನ್ನು ನೀವು ಪಡೆಯಬಹುದು. ಹಾಗೂ ಈ ಒಂದು ಕಳಸವನ್ನು ಇಟ್ಟು ನಾವು ಈ ಒಂದು ಪೂಜೆಯನ್ನು ಮಾಡ್ಬೇಕಾ ಅನ್ನೋದಾದ್ರೆ ಕಳಸದ ಅವಶ್ಯಕತೆ ಏನು ಇರುವುದಿಲ್ಲ ಇದಕ್ಕೆ. ಹಾಗೂ ಈ ಒಂದು ಪೂಜೆಗೆ ಸರಳವಾಗಿ ಸಿಂಪಲ್ ಆಗಿ ನೀವು ಒಂದು ಮಣ್ಣಿನ ಸಣ್ಣ ದೀಪವನ್ನು ತೆಗೆದುಕೊಳ್ಳಬಹುದು. ಅಥವಾ ನಿಮ್ಮ ಮನೆಗಳಲ್ಲಿ ಬೆಳ್ಳಿಯ ದೀಪವಿದ್ರೆ ಆ ಒಂದು ಬೆಳ್ಳಿಯ ದೀಪವನ್ನು ಕೂಡ ಈ ಒಂದು ಪೂಜೆಗೆ ನೀವು ಬಳಸಬಹುದು. ಮೊದಲು ಶುಕ್ರವಾರ ನೀವು ಮನೆಯನ್ನು ಶುಚಿಗೊಳಿಸಿ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನ ಮಾಡಬಹುದು. ಅಥವಾ ಬೆಳಗ್ಗೆ 12 ಗಂಟೆಯ ಒಳಗೆ ಅಥವಾ ಸಂಜೆಯ ಸಮಯದಲ್ಲೂ ಕೂಡ ಮತ್ತೆ ಸ್ನಾನ ಮಾಡಿ ಶುಚಿಯರಾಗಿ ಈ ಒಂದು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ದೇವರ ಮನೆಯಲ್ಲಿ ನೀಟಾಗಿ ಸ್ವಚ್ಛ ಮಾಡಿ ಗಂಗಾಜಲದಿಂದ ಆ ಒಂದು ಸ್ಥಳದಲ್ಲಿ ಈ ಒಂದು ಹಿತ್ತಾಳೆ ತಟ್ಟೆ ಅಥವಾ ಮಣ್ಣಿನ ತಟ್ಟೆಯ ಮೇಲೆ ಇಟ್ಟು ಈ ಒಂದು ಪೂಜೆಯನ್ನ ಮಾಡಬೇಕು. ಇದಕ್ಕಾಗಿ ಈ ಒಂದು ಮಣ್ಣಿನ ತಟ್ಟೆಯ ಮೇಲೆ 5 ವಿಳ್ಳೆದ ಎಲೆಗಳನ್ನು ಹಾಗೂ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಮತ್ತು ಒಂದು ಕಾಯಿನ್, ಅದು 1 ರೂಪಾಯಿ ಕಾಯಿನ್ ಅಥವಾ 5 ರೂಪಾಯಿಯ ಒಂದು ಕಾಯಿನ್ ಅನ್ನು ಇಡಿ. ಅದರ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಅನ್ನು ಹಾಕಿ, ನಂತರ ಅಕ್ಷತೆ ಕಾಳು, ಅರಿಶಿಣ, ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಟು ಅದರ ಮೇಲೆ ಈ ಒಂದು ಮಣ್ಣಿನ ದೀಪ ಅಂದರೆ ಈ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಈ ಒಂದು ಮಣ್ಣಿನ ದೀಪವನ್ನು ಅದರ ಮೇಲೆ ಇಡಬೇಕು. ಇದಕ್ಕೆ ನೀವು ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ದೀಪದ ಎಣ್ಣೆಯನ್ನೇ ಬಳಸಬಹುದು. ಅಥವಾ ತುಪ್ಪವನ್ನು ಬಳಸ್ತೀವಿ ಅನ್ನೋದಾದ್ರೆ ತುಪ್ಪವನ್ನು ಹಚ್ಚಿ ಕೂಡ ನೀವು ಈ ಒಂದು ದೀಪವನ್ನ ಬೆಳಗಬೇಕಾಗತ್ತೆ. ಇದಕ್ಕೆ ಸಾಧ್ಯವಾದರೆ ಕೆಂಪು ಹೂವು ಮತ್ತು ಸುಗಂಧ ಭರಿತವಾದಂತಹ ಮಲ್ಲಿಗೆ ಹೂವುಗಳನ್ನ ಈ ಒಂದು ದೀಪಕ್ಕೆ ಏರಿಸಿ ಪೂಜಿಸಬಹುದು. ಹಾಗೂ ಸಿಹಿ ಪ್ರಸಾದವನ್ನು ನೈವೇದ್ಯವಾಗಿ ಮಾಡಿ
ಇದನ್ನು ನಿಮ್ಮ ಕುಲದೇವತೆ ಎಂದು ಅಥವಾ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರು ಎಂದು ಕೂಡ ಪೂಜಿಸಬಹುದು. ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ಅಮ್ಮನವರಿಗೆ ವಿಶೇಷ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಈ ಒಂದು ಆರಾಧನೆಯಿಂದ ಅಮ್ಮನವರ ಅನುಗ್ರಹವನ್ನು ನೀವು ಪಡೆಯಬಹುದು. ಹಾಗಾಗಿ ಈ ಮಾಸದಲ್ಲಿ ಪ್ರತಿ ಶುಕ್ರವಾರ ಕೂಡ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಯಾಗಗಳನ್ನು ಈ ಒಂದು ಸಮಯದಲ್ಲಿ ಮಾಡಲಾಗುತ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಈ ಒಂದು ಅಮ್ಮನವರ ಹೆಸರಿನಲ್ಲಿ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಪ್ರತಿ ಶುಕ್ರವಾರ ಸಂಪತ್ತು ಸಮೃದ್ಧಿಗಳಲ್ಲಿ ಮನೆಗಳಲ್ಲಿ ನೆಲೆಸ್ತಾ ಹೋಗುತ್ತೆ. ಹಾಗೂ ನಂತರ ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಒಂದು ಬಿಳಿ ಪೇಪರ್ನಲ್ಲಿ ಬರೆಯಬೇಕು. ಹಾಗೂ ಈ ಒಂದು ಪೇಪರ್ನ ಮೇಲ್ಭಾಗದಲ್ಲಿ ದೇವಿಯ ಹೆಸರನ್ನು ಕುಲದೇವತರ ಹೆಸರನ್ನು ಬರೆದು ನಂತರ ಅದರ ಕೆಳಗೆ ನಿಮ್ಮ ಒಂದು ಕೋರಿಕೆಯನ್ನು ಮಾತ್ರ ಬರೆದು ಸ್ಪಷ್ಟವಾಗಿ ಬರೆದು ಆ ಒಂದು ಚೀಟಿಯನ್ನು ಮಡಚಿ ಅದನ್ನು ನೀವು ನಿಮ್ಮ ಈ ಒಂದು ದೀಪದ ಪಕ್ಕದಲ್ಲಿ ಸ್ವಲ್ಪ ದೂರವೇ ಇಟ್ಟು ನಂತರ ಅಥವಾ ಈ ಒಂದು ಅಮ್ಮನವರ ಫೋಟೋ ಏನಾದ್ರೂ ಇದ್ರೆ ಆ ಒಂದು ಫೋಟೋದ ಮುಂದೇನಾದ್ರೂ ಈ ಒಂದು ಚೀಟಿಯನ್ನ ನೀವು ಇಡಬೇಕಾಗತ್ತೆ. ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ. ಈ ರೀತಿಯಾಗಿ ನಿಮ್ಮ ಸಂಕಲ್ಪದಂತೆ 4 ಶುಕ್ರವಾರವೂ ಕೂಡ ಈ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ. ಈ ಒಂದು ಪೂಜಾ ವೇಳೆಯಲ್ಲಿ ನೀವು ಪ್ರತಿನಿತ್ಯ ದೀಪವನ್ನು ಮಾತ್ರ ಶುಚಿಗೊಳಿಸಬೇಕು. ಆದರೆ ಈ ಒಂದೇ ಚೀಟಿಯನ್ನು ನೀವು 9 ದಿನಗಳ ಕಾಲ ಅಥವಾ 4 ವಾರಗಳ ಕಾಲವೂ ಕೂಡ ಒಂದೇ ಚೀಟಿಯನ್ನ ನೀವು ಬಳಸಬಹುದು. ಹಾಗೂ ಶುಕ್ರವಾರ ಮಾಡಿರ್ತಕ್ಕಂತಹ ಪೂಜೆಯನ್ನು ಶನಿವಾರ ಅದನ್ನು ವಿಸರ್ಜನೆ ಮಾಡಿ ನಂತರ ಮುಂದಿನ ವಾರ ಮತ್ತೆ ಹೊಸದಾಗಿ ಪೂಜೆಯನ್ನ ಮಾಡಬೇಕಾಗತ್ತೆ. ಹಾಗೂ ಇದಕ್ಕೆ ಬಳಸಿರ್ತಕ್ಕಂತಹ ಅಕ್ಕಿಯನ್ನು ನೀವು ಪ್ರಸಾದಕ್ಕೆ ಬಳಸಿ ಮನೆಯವರೆಲ್ಲರೂ ಸೇವಿಸಬೇಕು. ಹಾಗೂ ಪ್ರತಿ ಶುಕ್ರವಾರ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರ್ತಕ್ಕಂತಹ ಯಾವುದೇ ಕಾರ್ಯವಿಲ್ಲ ಆ ಎಲ್ಲ ಕಾರ್ಯಗಳು ಸಕ್ಸಸ್ ಅನ್ನ ಕಾಣ್ತಾ ಹೋಗುತ್ತೆ. ಹಾಗೂ ಈ ಒಂದು ಸಮಯದಲ್ಲಿ ಬ್ರಹ್ಮಚರ್ಯ ಪಾಲನೆ ಮತ್ತು ಮಾಂಸಾಹಾರದ ಸೇವನೆಯನ್ನು ಖಂಡಿತವಾಗಿ ಬಿಡಬೇಕು. ಹಾಗೂ ನಾವು ಮಾಡುವಂತಹ ಪ್ರತಿಯೊಂದು ಪೂಜೆಯು ಶ್ರದ್ಧಾ ಭಕ್ತಿಯಿಂದ ಕೂಡಿದ್ದಲ್ಲಿ ನಂಬಿಕೆಯಿಂದ ಕೂಡಿದ್ದಲ್ಲಿ ಉತ್ತಮವಾದಂತಹ ಫಲವನ್ನು ನಾವು ಕಾಣ್ತಾ ಹೋಗ್ತೀವಿ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ನಾವು ಪೂಜಿಸೋದ್ರಿಂದ ಮನೆಗಳಲ್ಲಿ ಸಂಪತ್ತಿಗೆ ಕೊರತೆ ಉಂಟಾಗೋದಿಲ್ಲ ಎಂಬ ಒಂದು ಮಾತಿದೆ ಕೂಡ. ಇವತ್ತಿನ ದಿನ ಸರಳವಾಗಿ ನಾವು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜಾ ವಿಧಾನದ ಬಗ್ಗೆ ತಿಳಿದಿದ್ದೇವೆ. ಈ ಎಲ್ಲ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.